ವರ್ಷಗಳಿಂದ ಮಂಗಳೂರಿನ ಗೋಲ್ಡ್ ಫಿನ್ಸ್ ಸಿಟಿಯಲ್ಲಿ ಎಂಆರ್ಜಿ ಗ್ರೂಪ್ನ ಚೇರ್ಮನ್ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರ ಗೌರವ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಮಂಗಳೂರು ಕಂಬಳವು ಡಿಸೆಂಬರ್ 28ರ ಶನಿವಾರ ಬೆಳಗ್ಗೆ 8:30ಕ್ಕೆ ಪ್ರಾರಂಭಗೊಂಡು ಅದೇ ದಿನ ಸಂಜೆ 6ಕ್ಕೆ ಸಭಾ ಕಾರ್ಯಕ್ರಮ ಹಾಗೂ ಮರುದಿನ ಡಿಸೆಂಬರ್ 29ರ ಭಾನುವಾರ ಬೆಳಗ್ಗೆ 8ಕ್ಕೆ ಬಹುಮಾನ ವಿತರಣಾ ಸಮಾರಂಭದ ಮೂಲಕ ಸಂಪನ್ನಗೊಳ್ಳಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದ್ದಾರೆ. ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಎಳೆ ಮನಸ್ಸುಗಳನ್ನ ನಮ್ಮ ಈ ಆಚರಣೆಯ ಭಾಗವಹಿಸುವ ಸದುದ್ದೇಶದಿಂದ ಕಲರ್ ಕೂಟ ಚಿತ್ರಕಲೆ ಸ್ಪರ್ಧೆಯನ್ನ ಆಯೋಜಿಸಲಾಗುತ್ತದೆ. 3 ವಿಭಾಗಗಳಲ್ಲಿ 6 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಎಲ್ಲರೂ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಬಹುದು. ಭಾಗವಹಿಸಿದ ಎಲ್ಲರಿಗೂ ನೆನಪಿನ ಕಾಣಿಕೆ ಹಾಗೂ ಆಕರ್ಷಕ ಬಹುಮಾನಗಳನ್ನು ನೀಡಿ ಗೌರವಿಸಲಾಗುತ್ತದೆ. ನಮ್ಮ ಕಂಬಳದ ಅನುಭವವನ್ನ ಪುಟ್ಟ ಹಾಗೂ ಯುವ ಪ್ರತಿಭೆಗಳು ತಮ್ಮ ಕುಂಚದಿಂದ ತಮ್ಮ ಹಾಳೆ ಹಾಗೂ ಮನಸ್ಸುಗಳಲ್ಲಿ ಸೃಷ್ಟಿಸಿ ಈ ಮಣ್ಣಿನ ಸಾಂಸ್ಕೃತಿಕ ಸಂಪತ್ತಿನ ರಾಯಭಾರಿಗಳಾಗಲಿ ಎಂಬ ಆಶಯ ನಮ್ಮದು ಎಂದರು. ಬಳಿಕ ಈಶ್ವರ್ ಪ್ರಸಾದ್ ಮಾತನಾಡಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ಕಂಬಳ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸುಜಿತ್ ಪ್ರತಾಪ್ ಮಂಗಲ್ಪಾಡಿ, ಸಂಚಾಲಕರಾದ ಸಾಂತ್ಯಗುತ್ತು ಸಚಿನ್ ಶೆಟ್ಟಿ, ಕಿರಣ್ ಕೋಡಿಕಲ್, ಪ್ರಸಾದ್ ಕುಮಾರ್ ಶೆಟ್ಟಿ, ಸುಕುಮಾರ್ ಶೆಟ್ಟಿ, ವಿಜಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಅಭಿಮತ ಟಿವಿ ಜೊತೆ ಮಾತನಾಡಿದ ಸಂಸದ ಬ್ರಿಜೇಶ್ ಚೌಟ ಅವರು ಕಂಬಳ ಕೂಟದಲ್ಲಿ 150ಕ್ಕೂ ಹೆಚ್ಚಿನ ಕೋಣಗಳು ಪಾಲ್ಗೊಳ್ಳಲಿವೆ ಎಂದಿದ್ದಾರೆ. ಡಿಸೆಂಬರ್ 28ನೇ ತಾರೀಕಿಗೆ 8ನೇ ವರ್ಷದ ಮಂಗಳೂರು ಕಂಬಳ ಮಂಗಳೂರಿನ ಗೋಲ್ಡ್ ಫಿನ್ಸ್ ಸಿಟಿಯಲ್ಲಿ ಬೆಳಿಗ್ಗೆ 8:00ವರೆಗೆ ಉದ್ಘಾಟನೆ ಆಗಲಿಕ್ಕಿದೆ. ನಾನು ಈ ಸಂದರ್ಭದಲ್ಲಿ ತುಳುನಾಡಿನ ಎಲ್ಲ ಆತ್ಮೀಯ ಬಂಧುಗಳಿಗೆ, ವಿಶೇಷವಾಗಿ ಕಂಬಳಾಭಿಮಾನಿಗಳಿಗೆ, ಕಂಬಳಾಸಕ್ತರಿಗೆ ಮಂಗಳೂರು ಕಂಬಳ ಸಮಿತಿಯ ಅಧ್ಯಕ್ಷನ ನೆಲೆಯಿಂದ ಮಂಗಳೂರು ಕಂಬಳಿ ಸಮಿತಿಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಮಂಗಳೂರು ಕಂಬಳಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಬೆಳಿಗ್ಗೆ 8:00ವರೆಗೆ ಪ್ರಾರಂಭ ಆದ ಕಂಬಳ ಮರುದಿವಸ ಬೆಳಿಗ್ಗೆನವರೆಗೆ ಇರ್ತದೆ. ಮರುದಿವಸ ಬೆಳಿಗ್ಗೆ ಫೈನಲ್ ಸ್ಪರ್ಧೆಗಳು ನಡೀಲಿಕ್ಕಿದೆ. ಪೂರ್ತಿ ದಿವಸ ಕಂಬಳದ ಒಟ್ಟು 6 ವಿಭಾಗಗಳಲ್ಲಿ ಕಂಬಳದ ಸ್ಪರ್ಧೆಗಳು 150ಕ್ಕೂ ಹೆಚ್ಚಿನ ಕೋಣಗಳು ಬಂದು ಭಾಗವಹಿಸಲಿಕ್ಕಿದೆ. ಎಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತವನ್ನು. ಫೋಟೋಗ್ರಫಿ ಕಾಂಪಿಟೇಷನ್ ಹಾಗೂ ರೀಲ್ ಕಾಂಪಿಟೇಷನ್ ಅನ್ನ ಆಯೋಜಿಸ್ತಾ ಬಂದಿದ್ದೀವಿ. ಇದು ಬಹಳ ಯಶಸ್ವಿಯಾಗಿ ಮೂಡಿ ಬಂದಿದೆ. ವಿಶೇಷವಾಗಿ ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ 28ನೇ ತಾರೀಕು ಹಾಗೂ 29ನೇ ತಾರೀಕು ಅವರು ಕ್ಲಿಕ್ ಮಾಡಿರುವಂತಹ ಫೋಟೋ ಮಂಗಳೂರು ಕಂಬಳ @gmail.comಗೆ ಮೇಲ್ ಮಾಡುವಂತಹ ಅವಕಾಶ ಅವರಿಗೆ ಇರುತ್ತೆ. ಅದರಲ್ಲಿ ನಾವು ಅದನ್ನ ಜಡ್ಜ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ, ಯಾರು ಅದರ ವಿನ್ನರ್ಸ್ ಅಂತ. ಇನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಬಂದಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ 28ನೇ ತಾರೀಕು ಅಥವಾ 29ನೇ ತಾರೀಕು ಮಂಗಳೂರು ಕಂಬಳದಲ್ಲಿ ಶೂಟ್ ಮಾಡಿರುವಂತಹ ರೀಲ್ಸ್, ಫೋಟೋಗ್ರಫಿ ಕಾಂಪಿಟೇಷನ್ ಕೂಡ ಮಂಗಳೂರು ಕಂಬಳದಲ್ಲಿ ಶೂಟ್ ಮಾಡಿರುವಂತಹ ಫೋಟೋಸ್ಗಳು ಅವರು ಏನ್ ಮೇಲ್ ಮಾಡ್ತಾರೋ ಅದೇ ರೀತಿ ರೀಲ್ಸ್ ಕೂಡ ಮಂಗಳೂರು ಕಂಬಳದ ಅದೇ ಗೋಲ್ಡ್ ಸಿಟಿ ಮೈದಾನದಲ್ಲಿ ಶೂಟ್ ಮಾಡಿರುವಂತಹ ರೀಲ್ಸ್ಗಳು 28 ತಾರೀಕು ಹಾಗೂ 29ನೇ ತಾರೀಕು ಶೂಟ್ ಮಾಡಿರೋ ರೀಲ್ಸ್ಗಳ ಅವರು ಫೈನಲ್ ಔಟ್ಪುಟ್ ಏನಿದೆಯೋ #ಮಂಗಳೂರು ಕಂಬಳ 8 ಅಂತ ಹಾಕ್ಬೇಕು. ಅವರು ಅದನ್ನ ಅಪ್ಲೋಡ್ ಮಾಡುವಾಗ ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ, 1 ವಾರದೊಳಗೆ ಯಾರಿಗೆ ಹೈಯೆಸ್ಟ್ ವ್ಯೂಸ್ ಬರುತ್ತೆ ಅವರನ್ನ 1 ವಾರ ಒಳಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜೇತರಂತ ನಾವು ಘೋಷಿಸ್ತೀವಿ ನಮ್ಮ ಮಂಗಳೂರು ಕಂಬಳ ಪೇಜ್ ಅಲ್ಲಿ.